ಮಾಟ್ಮಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನಲ್ಲಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ 201ನೇ ವಿಜಯೋತ್ಸವ ಹಾಗೂ 247ನೇ ಜಯಂತ್ಯೋತ್ಸವ ಮತ್ತು ಹಿಂದೂ ಸಂಸ್ಕೃತಿ ಸಮಾವೇಶ ಹಾಗೂ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಪಂಚಮಸಾಲಿ ಪೀಠ ಕೂಡಲ ಸಂಗಮ, ವಾಮದೇವ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಹಂಪಿ, ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಉದ್ಘಾಟಕರಾಗಿ ಬಸವನಗೌಡ ರಾ ಪಾಟೀಲ್ ಯತ್ನಾಳ್, ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಶಾಸಕರು ವಿಜಯಪುರ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಭೀಮನಗೌಡ ಬಿ ಪಾಟೀಲ್ ಶಾಸಕರು ದೇವರಹಿಪ್ಪರಗಿ, ಅಶೋಕ ಮನಗುಳಿ ಶಾಸಕರು ಸಿಂಗಿ, ಗುರುರಾಜ ಶ್ಯಾಮ್ ಆಕಳವಾಡಿ ಹಾಗೂ ಅಪಾರ ಸಂಖ್ಯೆಯ ಸುತ್ತಮುತ್ತಲಿನ ಜನರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಸಾತಿಹ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರ ಮಾನಾಭಿಮಾನ ಸ್ವಾಭಿಮಾನದ ಬಗ್ಗೆ ನಿಮ್ಮಂತ ಕಚ್ಚಿನಾಯಿಗೆ ಗೊತ್ತೈತಿ. ಇದು ಕೆಚ್ಚನೆ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿಂದ ನಾಡೇ ನಂದೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಎಂತ ನಾಡಿನ ನೀತಿಯು ಭಯ ತೋರಿಸಿ ಪರಂಗಿಯವರ ಎದೆ ಗುಂಡಿಗೆ ಸೇರಿ ರಕ್ತ ಭೂಮಿಗೆ ಬಿದ್ದು ನಾವು ಸೋತವಿ ಅನ್ನೋ ಸೊಲ್ಲೆ ಕೇಳಕ ಕನ್ನಡಿಗರು ಕಾದು ಬಂದಾರ. ಕಿತ್ತೂರು ಸ್ವಾತಂತ್ರ್ಯ ಪಡೆದುಕೊಳ್ಬೇಕಂತಿರೋ ಗಂಡನ ಗುಂಡಿಗೆ ಇರೋ ಗಂಡು ಈ ಭೂಮಿ ನಮ್ಮದು. ಮುಚ್ಚು ಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೇನ ನಿನಗ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ದೇಶ ದ್ರೋಹಿಗಳೇ, ನಯ ವಂಚಕರೇ, ಖಡ್ಗವನ್ನು ರಕ್ಷಿಸಿ ಸ್ನಾನಕ್ಕೆಂದು ನದಿ ನದಿಗಳಿದ ನನ್ನನ್ನು ಹೊಂಚು ಹಾಕಿ ಫಿರಂಗಿಯವರಿಗೆ ಹಿಡಿದುಕೊಟ್ಟ ನಿಮಗೆ ನಾಚಿಕೆಯಾಗಬೇಕು. ಹೇಗಿದೆ ನಿನ್ನ ಆಟಕ್ಕೆ ನಾನೇ ಬಲಿಯಾಗಬೇಕಾಯಿತೆ? ಮಾತೃಭೂಮಿಯ ರಕ್ಷಣೆಗಾಗಿ ಅರಸುತ್ತಿರುವ ಈ ದೇಹ ಫಿರಂಗಿಯವರ ಸೊತ್ತಾಯಿತೆ. ನಡಗಿ ಚೆನ್ನಮ್ಮನ ಕೈ ತುತ್ತಿನಲ್ಲಿ ಋಣ ತೀರಿಸದೆ ಈ ದೇಹ ವ್ಯರ್ಥವಾಯಿತಲ್ಲ. ಹೇ ಫಿರಂಗಿಯವರೇ, ಈಗ ನಿಮ್ಮಲ್ಲಿ ಧೈರ್ಯವಿದ್ದರೆ ನಮಗೆ ತೊಡಸಿರುವ ಬಿಟ್ಟಿ ಕೈಗೆ ಖಡ್ಗ ಕೊಟ್ಟು ನೋಡು. ನಿಮ್ಮೆಲ್ಲರ ಶಿರಗಳನ್ನು ಮಾರಿಗೋತನ ಬಿಡದಿದ್ದರೆ ನಾನು ಚೆನ್ನಮ್ಮ ನೆಚ್ಚಿನ ಬಂಡನೆ ಅಲ್ಲ. ರಾಯಣ ಸತ್ತರೆ ಸ್ವಾತಂತ್ರ್ಯ ಕಿಚ್ಚು ಆಗುವುದಿಲ್ಲ. ನಾನು ಸತ್ತರೆ ಚಿಂತೆ ಇಲ್ಲ. ಈ ನಾಡಿನ ಸೇವೆಗಾಗಿ ಮತ್ತೆ ಹುಟ್ಟಿ ಬರುತ್ತೇನೆ. ಹರ ಹರ ಮಹಾದೇವ್. ನಾನು ಸ್ನೇಹ ಬ್ರಾದರ್. ನಾನು ಕೂಡ ಪಂಚಮಸಾಲಿ ಸಮುದಾಯದಲ್ಲಿ ಹುಟ್ಟಿದಂತ ಒಬ್ಬ ಮಗಳಾಗಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಅಭಿಮಾನ ಹೊಂದಿದಂತ ಒಬ್ಬ ವಿದ್ಯಾರ್ಥಿಯಾಗಿದ್ದು ಇಂದು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಒಂದೆರಡು ಅವಳ ಧ್ಯೇಯವಾದ ಒಂದು ವಾಕ್ಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ಕಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮನಸ್ಸಿರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹುಟ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ಬೆಳೆತೀರಾ, ಹೊರೆ ಹುತ್ತೀರಾ, ಇಲ್ಲ ಗಣಿತವರಿಗೆ ಆಮನೆ ಕಲಿಸಿಕೊಡ್ತೀರಾ? ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ತಾಯಾದಿಗಳೇ? ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನು ನಯ ವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಗೆ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದಿತು. ಕಿತ್ತೂರಿನ ಕೆಚ್ಚಲ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚಂಡಾಡಿ ಸತ್ತರೆ ಬೀಗ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಎಲ್ಲವೋ ತ್ಯಾಗರೆ, ಕಿತ್ತೂರನ್ನು ನುಗ್ಗಿ ಹಾಕಲು ಬಂದು ನಿಂತಿರುವ ನಿನ್ನ ನೆತ್ತರವನ್ನು ಹೀರಲು ಹಸಿದು ಸಿದ್ಧವಾಗಿರುವುದೆಲ್ಲ ಈ ವೀರ ಖಡ್ಗ. ಹೌದು, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಯ ಗುಂಡಿಗೆ ಗುಂಡಿಕ್ಕುವ ಗಂಡದ ಗಂಡುವಲ್ಲಿ ಹೆಣ್ಣು ಈ ಕಿತ್ತೂರಿನ ಹುಲಿ. ಎಲ್ಲವೋ ಕೆಂಪು ರೂಪದ ಮಗವೇ, ಕೈಯಲ್ಲಿ ತಂಗಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಗೆ
ಹೋರಾಟಗಾರರು ನಮ್ಮ ದೇಶದಲ್ಲಿ ಚೆನ್ನಮ್ಮನ ಇತಿಹಾಸ ಜಗತ್ತಿಗೆ ಗೊತ್ತಿರಲಿಲ್ಲ. ನಾವೆಲ್ಲ ಮೊದಲ ಕಡೆ ಇರುವ ಉತ್ತರ ಭಾರತದ ಏನಂತಿದ್ವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅದಕ್ಕಿಂತ ಮುಂಚೆ ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದವರು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅನ್ನುವಂಥದ್ದು ಇವತ್ತು ನಮ್ಮ ಇತಿಹಾಸ. ಆ ಸಮುದಾಯದಿಂದ ಬಂದಂತ ಜನರು ನಾವು ಒಂದ್ ಕಡೆ ಮೀಸಲಾತಿಯನ್ನ ಕೇಳಕತ್ತೀವಿ. ಅದಕ್ಕೂ ಸಾಕಷ್ಟು ಅಡೆತಡೆ ಬರ್ತಾವು, ಹೋರಾಟ. ಎಷ್ಟೋ ಮಂದಿ MLA ಆದ್ಕೊಳ್ಳೆ ಎಕಡೆ ಮಾತಾಡಕ್ ಚಾಲು ಮಾಡ್ತಾರ. ಚೆನ್ನಮ್ಮ ಮೀಸಲಾತಿ ಕೊಡ್ರ ತಳಿ ವಿಧಾನಸಭೆದ ಪ್ರಶ್ನೆ ಕೇಳಿದ್ಬಿಟ್ಟು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ರ ಕೇಳ್ತಾರೆ. ಇವರೇ ಏನ್ ಮಾತಾಡ್ತಿದ್ರು ನೋಡಿರ್ಲ, ನಮ್ಗೆ ಅಧಿಕಾರ ಬೇಡ, ನಾ ಸಮಾಜಕ್ಕಾಗಿ ನಾವು ಗಂಡ ಹೆಂಡತಿ ಪ್ರಾಣ ಕೊಡ್ತೀವಿ, ಪ್ರಾಣ ಕೊಡೋದು ಬೇಡ. ಇವ್ರೇನ್ ಸುಳ್ಗಾಡ ಮಾಡೋದು, ಪ್ರಾಣ ಅಂತ ದೂರ ಉಳಿತು. ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಮಾತಾಡ್ತಾ ಇರಲಿ. ಇವತ್ತು ನಾ ಸಿದ್ದರಾಮಯ್ಯ ಮಂದಿ ಕೇಳಿದೆ, ತಗೋರಿ ನೀವೆಲ್ಲ ಮೀಸಲಾತಿ ತಗೋರಿಯಪ್ಪ, ಈ ದೇಶನಾಗಿರುವಂತ ಲಿಂಗಾಯತರು, ಒಕ್ಕಲಿಗರು, ಮರಾಠ, ಕ್ಷತ್ರಿಯ, ರೆಡ್ಡಿ ಸಮಾಜ ಇವ್ರದ್ದು ಈ ದೇಶದಾಗ ಹಕ್ಕೈತಿಲ್ಲ. ನಾವೇಂತಾರೆ ಈ ದೇಶದ ಅನ್ನ ತಿಂದು ಬೇರೆ ದೇಶಕ್ಕೆ ಜೈತೀವಿ ಅಂದ್ರೆ ಬಾಳ ನಾವೆಲ್ಲ ಹಿಂದೂಗಳು ಏನದೀವಲ್ಲ, ಅದೇ ನಮ್ಮ ಇಬ್ಬರಿಗೆ ಗುರುಗಳು ಹೇಳ್ತಾರಲ್ಲ, ನಾವು ಒಂದಾಗ್ಲಿಕ್ಕಂದ್ರ ನಮ್ಮ ಮೀಸಲಾತಿ ಹೋರಾಟ ಮಾಡೋಣ. ಆದ್ರ ದೇಶ ಮತ್ತು ಧರ್ಮ ಬಂದ್ರ ನಾವು ಹಿಂದೂಗಳೇ. ಹಿಂದೂ ಬಿಟ್ಟು ಭಾರತದಲ್ಲಿ ಮತ್ತೊಂದು ಯಾವ ಧರ್ಮಗಳು ಇಲ್ಲ, ಅವೆಲ್ಲಾನು ಹಿಂದೂ ಸನಾತನ ಧರ್ಮದ ಒಂದು ಭಾಗ. ಸನಾತನ ಹಿಂದೂ ಧರ್ಮ ಬಿಟ್ಟು ನಮ್ಮ ದೇಶದಲ್ಲಿ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ನಿಮ್ಗೆ ಮೀಸಲಾತಿ ಸಿಕ್ಕಿರ್ಬೋದು, ನೀವೆಲ್ಲ ಬಸವಣ್ಣ ಸಹಿತ ಎಲ್ಲಿನೂ ಹಿಂದೂ ಧರ್ಮಕ್ಕೆ ಬೈದಿಲ್ಲ. ಎಲ್ಲಿ ವಚನದಾಗ ಹಿಂದೂ ಧರ್ಮಕ್ಕೆ ಬೈ ಅಂತ ವಚನ ಯಾವ ರೀತಿ ತೋರಿಸ್ರಿ. ಯಾವ್ದಾರೆ ಮೂಢನಂಬಿಕೆಗಳ ಬಗ್ಗೆ ಅವ್ರು ಹೇಳ್ಯಾರ. ಅವಾಗ ಕಂದಾಚಾರ, ಮೂಢನಂಬಿಕೆ, ಅಸ್ಪೃಶ್ಯತೆ ಹೋಗ್ಬೇಕು. ಎಲ್ಲರೂ ನಾವು ಮನುಷ್ಯರು. ಭಾರತದ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಹೇಳ್ಯಾರ. ಏನ್ ಹೇಳ್ಯಾರ ಅಂಬೇಡ್ಕರ್ ಅವರು, ಕಾಲ ಕಾಲಕ್ಕೆ ಒಂದೊಂದು ಸಮಾಜ ಬಹಳ ಕೆಳಮಟ್ಟಕ್ಕೆ ಹೋಗ್ತದೆ. ಈಗ ನಮ್ಮ ಗುರುಗಳು ಹೇಳಿದ್ರಲ್ಲ, ಮೊದಲು ನಿಮ್ಮ ಕೂರಿಗೆ 40 ಕೂರಿಗೆ, ಸಂಬರ್ ಕೂರಿಗೆ ಇದ್ದು, ಈಗೆಲ್ಲ ನಿಮ್ಮ ಮನೆಯಾಗಿಂದ ಜನತೆ ಒಳಗಿಂದ ಮಣ್ಣು ಸಹಿತ ಬೀಳ್ತಿದ್ರು. ನಿಮ್ಗೆ ಅದನ್ನ ರಿಪೇರಿ ಮಾಡೋಂತ ಗೌಡ್ರು ಉಳಿದಿರಿ. ಆದ್ರೆ ಸಟ್ಟಿದ್ ಮಾತ್ರ ಏನು ಕಡಿಮೆ ಆಗಿಲ್ಲ. ಎಲ್ಲರಲ್ಲ ಇವತ್ತಿನ ಲೆಕ್ಕಕ್ಕೆ ತಕ್ಕಂತೆ ನಾವು ಇರ್ಬೇಕು. ಬಗ್ಗಿ ತಗ್ಗಿ ಆದ್ರೆ ಏನೋ ಅವಾಗ ನೋಡ್ರಿ, ಕೂರ್ಗೇಟ ಹೊಲ ಇತ್ತು, ಎಲ್ಲ ಚೇಂಜ್ ಹೊಡ್ರಿ, ಎಸ್ಪೇಟ್ ಆಡ್ರಿ, ದಾರು ಕುಡಿದ್ರಿ, ಹಾಳು ಮಾಡ್ಕೊಂಡ್ರಿ. ಈಗ ಎಲ್ಲರೂ ಪಾಪ ಒಂದೊಂದು ಚಲೋ ಮಕ್ಕಳು ಹುಡ್ತಾವು, ಅವಿಟ್ಟು ಅವರಿಂದ ಮಾತು ಉದ್ದಾರ ನೋಡ್ರಿ. ನಾವ್ ಯಾರು ಬಸ ನೋಡಿಲ್ಲ, ಸೊಮ್ಮ ನೋಡಿ. ನೋಡ್ರಿ ಪಾಪ ಅವ್ರ ತಂದೆಯವ್ರು ನೋಡಿದ್ರೆ ಹೆಂಗದಾರ. ಅವ ಇಡೀ ಇಂಡಿಯಾಕ್ಕೆ 2ನೇ ನಂಬರ್ ಬಂದಾನಿಲ್ಲ. ಈಗ ಒಂದೊಂದು ರತ್ನಗಳು ಹುಡ್ತಾವ. ಹುಟ್ಟಿ ಗೌಡ್ರುಗಳು ಸ್ವಲ್ಪ ಸುಧಾರಣೆ ಆಗ್ಬೇಕು, ನಡ ಬಿಡ್ಬೇಕು. ನಾವು ಭಾಳ ನೋಡಿದೀನಿ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ. ಎಲ್ಲ ಹೋಯ್ತು ಕಾಲೋದು ಗೌಡ್ರದು. ನಾಳೆ MLA ಸುಮ್ಮ ಆಗ್ತೇವನ, ಎಲ್ಲರೂ ಚಂದ ಓಟ್ ಹಾಕ್ತಾರ. ನಾವು ಸೆಟ್ಟಂದ್ರೆ ಓಡು ಒಬ್ರು ನಿಮ್ಮ ಮನೆಯಾಗಿನ ಜನತೆಗೆ ಮಣ್ಣು ಸಹಿತ ತೆಗಿದಾಗಲ್ಲ. ಅದಕ್ಕೆ ಕಾಲ ಬದಲಾವಣೆ ಆಗ್ತದೆ. ಎಲ್ಲ ಸಮಾಜದವರು ಇವತ್ತು ಅವರ ಮಕ್ಕಳಿಗೆ ಭವಿಷ್ಯ ಬೇಕು ಅನ್ನೋದು ಎಲ್ಲ ಸಮಾಜ ಮಕ್ಕಳಿಗೂ ನಾನೇ ಹೇಳಿದೆ. ಸಿದ್ದರಾಮಯ್ಯನವ್ರ ಮನೆ ಅಲ್ರಿ, ನೀವು ತಗೋರಿ, ನೀವು 56% ತಗೊಂಡ್ರಲ್ಲ, ನಮಗೊಂದು 45% ಕೊಡ್ರಿ, ನಮ್ಮ ಬಡವ್ರು ಕೊಡ್ರಿ, ನಮ್ಗೇನು ಬೇಡ. ನಮಗೆ ದೇವ್ರು ಕೊಟ್ಟಾನ, ನಮ್ಮ ಮಕ್ಕಳಿಗೆ ಅನುಕೂಲ ಐತಿ, ನಾವ್ ಯಾರೂ ಬೇಡ. ಯಾವ ಬಡ ಮಕ್ಕಳು ಅದಾವಲ್ಲ ಅವಕ್ಕ ಶಿಕ್ಷಣಕ್ಕಾಗಿ ಅದು ಸಂವಿಧಾನ ವಿರೋಧಿ ತಂದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 10% ಕೊಟ್ಟಾರ. ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತ ಸಮಾಜ 10% ಕೊಟ್ಟರು. ಎದಕ್ಕಾದ್ರ ಏನು ಮುಂದುವರೆದ ಜನಾಂಗ ಇದ್ರು ಸಹಿತ ಅಲ್ಲಿ ಏನು ಬಡತನ ಇದೆ ಅಲ್ಲ. ನಮ್ಮ ಬಿಜಾಪುರ ಕೆಲವೊಂದು ಶ್ರಮ ಅದಾವ, ಅಲ್ಲಿ ಲಿಂಗಾಯತರು ಅದರ, ಬ್ರಾಹ್ಮಣರು ಅದರ, ದಲಿತರು ಅದರ, ಎಲ್ಲ ಕೂಡಿ ಜೀವನ ಮಾಡ್ತಾರೆ.
ಅಲ್ಲಿ ಬರ್ತಾನೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ವಿರೋಧ ಮಾಡ್ತಾರೆ ಅಂತ ಕೇಳಿದೆ. ಏನ್ ತಪ್ಪು ಮಾಡ್ಯಾರ ನರೇಂದ್ರ ಮೋದಿ ಅವರು ಅಂತ ಕೇಳಿದೆ. ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ವಿಜಯಪುರ ಶಾಸಕರಾದ ಯತ್ನಾಳ್ ಓಡಿಸುವ ಕಾರ್ಯಕರ್ತರಿ ಇನ್ನೇನೆ ಕೆಲವೇ ಸೆಕೆಂಡ್ ವೇದಿಕೆ ನೀಡಿರ್ತಾರೆ. ಅವ್ರು ಬರೋದ್ರೊಳಗೆ ನಾವು ಪೂಜ್ಯರು ಆಶೀರ್ವಚನೆ ಮಾಡ್ತೇವೆ. ಯಾಕಂದ್ರೆ ಗೌಡ್ರು ಮಾತಾಡಿದ್ರೆ ಯಾರು ಇರೋದು ಗೊತ್ತೈತೆ ನಮಗೆ. ಅಷ್ಟೊಳಗೆ ಎಲ್ಲರೂ ಮುಗಿಸ್ಬೇಕಾಗೈತಿ. ಅದಕ್ಕೆ ಈ ಒಂದು ಚಳಿ ಇದೆ, ಹೊರಗಡೆ ಭಗವಂತ ಚಳಿ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡಕತ್ತಾನೆ. ಆದರೆ ಪ್ರತಿಯೊಬ್ಬ ಪಂಚಮಸಾರ ಹೃದಯದಲ್ಲಿ ಯಾವ ಕಾರಣಕ್ಕೂ ಒಳಗಿರ್ತಕ್ಕಂಥ ಹೃದಯದ ಆ ಒಂದು ಜೋಶ್ ಇದೆಯಲ್ಲ, ಆ ಉತ್ಸಾಹಕ್ಕೆ ಎಂದೂ ಚಳಿ ಬಡಬಾರದು. ದೇಹಕ್ಕೆ ಚಳಿ ಬಡಿಲಿ. ನಿಮ್ಮ ಮನದೊಳಗಿರ್ತಕ್ಕಂಥ ಆ ಗಟ್ಟಿ ಹೃದಯಕ್ಕೆ ಎಂದೂ ಸಹ ಚಳಿ ಬಡಬಾರದು. ಹಾಗಾಗಿ ನಾವು ಜೋರಾಗಿ ಒಂದ್ಸಲಿ ಆ ಕಲ್ಮೇಶನ ಸಾಕ್ಷಿಯಾಗಿ ಸಂಕಲ್ಪ ಕೊಡೋಣ. ಎಲ್ಲರೂ ದೃಷ್ಟಿ ಮಾಡ್ತೀವಿ ಮೇಲೈತ್ರಿ. जय पंचमसाली, बोलो भगवान विश्वेश्वर महाराज की, बोलो राष्ट्र माते ಕಿತ್ತೂರು ರಾಣಿ ಚೆನ್ನಮ್ಮ माता की, बोलो ದೇವರಿಪ್ಪರಿಗೆ ಮಡಿವಾಳ ಮಾಚದೇವ महाराज की, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದೇವರಿಪ್ಪರಿಗೆ ತಾಲೂಕು ಪಂಚಮಸಾಲಿ ಸಮಾಜಕ್ಕೆ ಜೈ ಪಂಚಮಸಾಲಿ. ಬೇಕೇ ಬೇಕು, ಬೇಕೇ ಬೇಕು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ದೇವರಿಪ್ಪರಿಗೆ ತಾಲೂಕು ಪಂಚಮಸಾಲಿ ಸಮಾಜಕ್ಕೆ ಶಿವಶಂಭೋ ಹರ ಹರ, ಶಿವಶಂಭೋ ಹರ ಹರ. ಮೊದಲನೇದಾಗಿ 12ನೇ ಶತಮಾನದ ಬಸವ ಕೇಂದ್ರ ಸಚಿವರು ಹಾಗೂ ಹಾಲಿ ಶಾಸಕರು ವಿಜಯಪುರ ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ತಾಲೂಕಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರಿ ಶ್ರೀಯುತರಿಗೆ PS ಲಿಂತ ನಿವೃತ್ತ ಶಿಕ್ಷಕರು ಹಾಗೂ ಶ್ರೀ ಮಲ್ಲನಗೌಡ ಬಿರಾದರ ಜಲಕತ್ತಿ ಹಾಗೂ ಶ್ರೀಕಪ್ಪ ವಾಡ್ಯದ ಮನೆಯವರು ಬಂದು ಸನ್ಮಾನವನ್ನ ಮಾಡಬೇಕಂತ ಹೇಳ್ಕೊಡ್ತೀವಿ. ಮುಂದಿನ ತಯಾರಿ ಶ್ರೀ ದೇಸಾಯಿ ಶಿವು ಯಾಳಗಿ. सब साइड नहीं रहेंगे सब सर अಣ್ಣ ಇಲ್ಲಿ ನೋಡ್ರಿ ತ್ವರೆಯ ಚಪ್ಪಾಳೆಯ ಮುಖಾಂತರ ಅಣ್ಣ ಸೈಡ್ ಸೈಡ್ ಅಣ್ಣ ಸೈಡ್ ರೀ ಅಣ್ಣ ಕ್ಯಾಮ್ರಾದಾರ ಯಾವ ಮಾಡೋಕೆ ಹೇಳ್ರಿ. ಹಾಗೆ ಈ ಒಂದು ಕಾರ್ಯಕ್ರಮದ